ಜನಸಾಮಾನ್ಯರು ಸ್ಪಷ್ಟವಾಗಿ ಕೇಳಬೇಕಾದದ್ದು ಇದು ನಾವು ಯಾವುದೋ ಒಂದು ದುರಂತ ಆದ ಕೂಡಲೇ ಇಲಾಖೆಯನ್ನು ದೋಷಾರೋಪಣೆ ಮಾಡೋದು, ರಾಜಕೀಯ ವ್ಯವಸ್ಥೆಯನ್ನು ದೋಷಾರೋಪಣೆ ಮಾಡೋದು. ನಮ್ಮಲ್ಲಿ ನಾವು ಈ ನದಿಯನ್ನು ಎಷ್ಟು ಉಳಿಸಿದ್ದೇವೆ, ನಮ್ಮಲ್ಲಿ ನಾವು ಪಶ್ಚಿಮ ಘಟ್ಟವನ್ನು ಎಷ್ಟು ಉಳಿಸಿದ್ದೇವೆ. ಇಲ್ಲಿ ನಾವು ಎಲ್ಲ ಕಡೆ ಹೇಳೋದೇನು ಹೇಳಿದರೆ, ಮುಂದೆ ಇನ್ನು ಬಹಳ ದೊಡ್ಡ ದುರಂತ ಇದೆ ನಮಗೆ. ಪ್ರಾಕೃತಿಕ ದುರಂತ ಅಂದರೆ ಬರೀ ಭೂಕುಸಿತ ಅಲ್ಲ, ನೀರಿನ ಸಮಸ್ಯೆ ಇರ್ಬೋದು, ಬರಗಾಲ ಇರ್ಬೋದು, ವಿಪರೀತ ತಾಪಮಾನ ಹೆಚ್ಚಾಗೋದಿರ್ಬೋದು. ಇದೆಲ್ಲ ನಾವು ಅನುಭವಿಸಬೇಕಾಗ್ತದೆ. ನಾವು ಮನೆಯಲ್ಲಿ ಮನಸ್ಸುಗಳು ಬದಲಾಗಬೇಕು. ನಾವು ಮಕ್ಕಳಿಗೆ ಮನೆಯಲ್ಲಿ ಒಂದು ಪರಿಸರ ಪಾಠ ಮಾಡಬೇಕು. ನಾವು ಶಾಲೆಯಲ್ಲಿ ಮಾಡಬೇಕು ಅಂತ ಸರ್ಕಾರ ಕೊಟ್ಟಿದ್ದೇವೆ, ಅದು ಇನ್ನೂ ಇದಾಗಲಿಲ್ಲ. ಮನೆಯಲ್ಲಿ ಪೋಷಕರು, ಶಾಲೆಯಲ್ಲಿ ಶಿಕ್ಷಕರು ಮಕ್ಕಳಿಗೆ ಪರಿಸರದ ಪಾಠ ಮಾಡಬೇಕು. ಹೇಗೆಂತ ಹೇಳಿದರೆ, ಮಳೆ ಹೇಗೆ ಬರ್ತದೆ, ನದಿ ಹೇಗೆ ಉದ್ಭವ ಆಗ್ತದೆ, ಸಮುದ್ರ ಏನು, ಆಕಾಶ ಏನು, ನೆಲ ಏನು, ಮಣ್ಣು ಏನು, ಇದೆಲ್ಲವೂ ಮಕ್ಕಳಿಗೆ ಗೊತ್ತಿಲ್ಲದ ಕಾರಣ ಈಗಿನ ಸ್ಟೂಡೆಂಟ್ಸ್ಗಳಿಗೆ ಇದ್ರ ಬಗ್ಗೆ ನಾಲೆಜೇ ಗೊತ್ತಿರೋದಿಲ್ಲ, ಏನೂ ತಿಳುವಳಿಕೆ ಇಲ್ಲ. ಅಂಥವರಿಗೆ ನಾವೇನು ಮಾಡಬೇಕು ಅಂತ ಹೇಳಿದರೆ, ನಾವು ಎಲ್ಲ ಇದು ಕಳೆದು ಶಾಪಿಂಗ್ ಮಾಡ್ತೇವೆ, ತಿರುಗಾಡ್ತೇವೆ, ಎಲ್ಲ ಮಾಡ್ತೇವೆ. ಆದರೆ ವಾರಾಂತ್ಯದಲ್ಲಿ ಬಿಡುವಿದ್ದಾಗ ಒಂದು ಕಾಡಿಗೆ ಹೋಗೋದಾ, ಪಶ್ಚಿಮ ಘಟ್ಟಕ್ಕೆ ಹೋಗೋದಾ, ಮಳೆ ಹೇಗೆ ಬರ್ತದೆ, ನದಿ ನೀರು ಸ್ಟೋರೇಜ್ ಆಗೋದು ಹೇಗೆ, ಅಲ್ಲಿ ಜೀವವೈದ್ಯಗಳು ಏನು ಸಮಸ್ಯೆಗಳು, ಯಾಕೆ ಇವತ್ತು ಕಾಡು ಪ್ರಾಣಿಗಳು ಊರಿಗೆ ಬರ್ತವೆ, ಇವೆಲ್ಲವನ್ನು ಸ್ವಲ್ಪ ನಾವು ಯೋಚಿಸಿದರೆ, ನಾವು ಅದರೊಟ್ಟಿಗೆ ಬೆರೆತರೆ ಮುಂದಿನ ದಿನಗಳಲ್ಲಿ ನಮ್ಗೆ ಇದು ನಮ್ಮ ನದಿ, ಇದು ನಮ್ಮ ಪಶ್ಚಿಮ ಘಟ್ಟ ಕಾಡು ಅಂತ ಉಳಿಸಲಿಕ್ಕೆ ಎಲ್ಲರೂ ಎಚ್ಚರಿಸಬೇಕು. ನಾವು ಬರೀ ಯೋಜನೆ ಮಾಡಿದುಕೊಳ್ಳಿ, ಆ ಸರ್ಕಾರ ಈ ಯೋಜನೆ ಮಾಡಿತು, ಅಭಿವೃದ್ಧಿ ಮಾಡಿತು, ಡೆವಲಪ್ಮೆಂಟ್ ಮಾಡಿತು ಅಂತಲ್ಲ. ಆ ಡೆವಲಪ್ಮೆಂಟ್ನ ಹಿಂದೆ ಪಶ್ಚಿಮ ಘಟ್ಟಕ್ಕೆ ಎಷ್ಟು ಮಾರಣಾಂತಿಕ ಏಟು ಬೀಳ್ತು ಅದನ್ನು ನಾವು ನೋಡಬೇಕು, ಅದನ್ನು ಮಕ್ಕಳಿಗೆ ಹೇಳಬೇಕು. ನಾವು ಇಲ್ಲಿ ಟ್ಯಾಪ್ ತಿರಿಸಿಕೊಳ್ಳಿ ನೀರು ಬರ್ತದೆ ಹೇಳಿದ ಕೂಡಲೇ ಆ ನೀರಿನ ಹಿಂದೆ ಹೋದಾಗ ಆ ನದಿ ಎಷ್ಟು ಸೂಕ್ಷ್ಮ, ಆ ನದಿಗೆ ಮಳೆ ನೀರು ಎಷ್ಟೆಲ್ಲ ಬರ್ತದೆ, ಅದಕ್ಕೆ ಈಗೇನು ತೊಂದರೆ ಆಗ್ತಾ ಉಂಟು ಅಂತ ಇದೆಲ್ಲವನ್ನು ಮನೆಯಲ್ಲಿ ಮಕ್ಕಳಿಗೆ ನಾವು ಪರಿಸರ ಪಾಠ ಮಾಡಿದರೆ ಎಲ್ಲರೂ ಸಾರ್ವತ್ರಿಕವಾಗಿ ಪ್ರಶ್ನೆ ಮಾಡಬೇಕು. ಈಗ ಮಡಿಕೇರಿಯಲ್ಲಿ ದುರಂತ ಆಯಿತು, ವಯನಾಡಲ್ಲಿ ದುರಂತ ಆಯಿತು, ಟಿ ವಿಯಲ್ಲಿ ನೋಡ್ತಾ ಇದ್ದೇವೆ, ಸಾವು ನೋವು ದುಃಖ ಕಣ್ಣೀರು ಎಲ್ಲ ಮರೆತು ಬಿಡ್ತೇವೆ. ಇನ್ನೊಂದು ಮಳೆಗಾಲದಲ್ಲಿ ಇನ್ನೊಂದು ದುರಂತ ಆಗಲು ನಾವು ಮೌನವಾಗಿ ಬಿಡ್ತೇವೆ. ಇಲ್ಲ, ನಾಳೆ ನಮ್ಮ ಮನೆಯಲ್ಲೂ ಆಗ್ಬೋದು, ನಮ್ಮ ಸುತ್ತಮುತ್ತ ಇಂಥ ದುರಂತಗಳಾಗ್ಬೋದು. ಅದಕ್ಕೆ ಎಚ್ಚರಿಸಬೇಕಾದ್ದು ಇಲಾಖೆಯನ್ನು. ಇವತ್ತು ಸರ್ಕಾರಗಳು ಏನೇ ಮಾಡಿದರೂ ಕೂಡ, ದೋಷಾರೋಪಗಳಿದ್ದರೆ ಕೂಡ ಇದನ್ನು ಎಚ್ಚರಿಸಿ, ಇಲ್ಲ ಇದು ಹಾಗಲ್ಲ, ಹೀಗೆ ಈ ರಸ್ತೆ ಅಭಿವೃದ್ಧಿ ಬೇಕು, ರಸ್ತೆ ಅಗಲ ಮಾಡಬೇಕು. ಆದರೆ ಅಗಲ ಮಾಡುವಾಗ ನೀವು ಆದಷ್ಟು ಇದನ್ನು ಉಳಿಸುವಂಥ ಪ್ರಕ್ರಿಯೆಯನ್ನು, ಅಥವಾ ಒಂದು ಮರ ಕಡಿದ್ರೆ ಒಂದು 10 ಗಿಡಗಳನ್ನು ನೆಟ್ಟು ಬೆಳೆಸಿದ್ರೆ, ಈ ಪ್ರಕ್ರಿಯೆ ಜನರೆಲ್ಲರೂ ಒತ್ತಡ ಹಾಕಿದಲ್ಲಿ ಇದಕ್ಕೆ ಒಂದು ಬದಲಾವಣೆ ಆಗ್ಬೋದು.